ಮಾಡ್ತಾ ಇದೀವಿ, ಮುಂದೆ ಏನು ಅಂತಕ್ಕಂಥ ಆತಂಕ ಸ್ವಾಭಾವಿಕವಾಗಿ ಅವರಲ್ಲಿ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಿ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದರ ನಡುವೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ವಿಧಾನಸೌಧಕ್ಕೆ 5 ಜನ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ತಂಡ ಬನ್ನಿ ಅಂತಕ್ಕಂಥದ್ದು ಹೇಳವ್ರೆ. ನನ್ನ ಅನಿಸಿಕೆ, ವಿಧಾನಸೌಧದೊಳಗಡೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಒಂದು ಸರ್ವೆ ಮಾಡ್ತಕ್ಕಂಥದ್ದಕ್ಕಾಗಲಿ ಅಥವಾ ಜನರ ಒಂದು ಕನ್ಸೆಂಟ್ನ ಪಡಿತಕ್ಕಂಥದ್ದಕ್ಕಾಗಲಿ ಯಾರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಮರುಪತ್ರವನ್ನು ಬರೆದಿದ್ದಾರೆ. ಬಾಣ ಚೆನ್ನಾಗಿದೆಯಣ್ಣ. ವಿಚಾರ ಇಷ್ಟೇ, ಬೈರ್ಮಂಗ್ಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದ್ರೆ ರೈತರ ಸಂಕಷ್ಟ ಯಾರು ಬಂದು ಕೇಳಿಲ್ಲ. ರೈತರು ಒಪ್ಪಿಗೆ ಇಲ್ಲಿವರೆಗೂ ಯಾರು ಪಡಿತಕ್ಕಂಥ ಪ್ರಯತ್ನ ಮಾಡಿಲ್ಲ ಈ ಸರ್ಕಾರದಲ್ಲಿ. ಹಾಗಾಗಿ ನಾವು ತುಂಬ ಹೃದಯದಿಂದ ಮುಖ್ಯಮಂತ್ರಿಗಳಿಗೆ ಬೈರ್ಮಂಗ್ಲ ಸರ್ಕಲ್ನಲ್ಲಿ ಇರ್ತಕ್ಕಂಥ 9 ರೆವಿನ್ಯೂ ಗ್ರಾಮಗಳಲ್ಲಿ ನಾನು ಮತ್ತೆ ಹೇಳ್ತೇನೆ, ಯಾವ ತಂಡ ಇಲ್ಲ ಕುಮಾರಣ್ಣಂಗೆ, ನಮಗೆ ಯಾರು ಪ್ರತಿನಿಧಿಗಳು ಕರ್ಕೊಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಕುಮಾರಣ್ಣ ಅವರ ಕಾರ್ಯಕರ್ತರು ಅಥವಾ ಮುಖ್ಯಮಂತ್ರಿಗಳ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥದ್ದು ಅಗತ್ಯತೆ ಇಲ್ಲ. ಅಲ್ಲಿ ಒಂದು ಜರ್ಮನ್ ಟೆಂಟ್ ಹಾಕೋಣ, ಬ್ಯಾರಿಕೇಡ್ ಮಾಡೋಣ. ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಯಾರ್ಯಾರು ಭೂಮಾಲೀಕರಿದ್ದಾರೆ, ರೈತರು ಪರ ವಿರೋಧ ಇರ್ತಕ್ಕಂಥ ಎಲ್ಲ ರೈತರು ಬನ್ನಿ, ಕೂತು ಬಹಿರಂಗವಾಗಿ ಚರ್ಚೆ ಮಾಡೋಣ. ಏನಾದರೂ ಈ ಪ್ರಾಜೆಕ್ಟು ಪರವಾಗಿ ಹೆಚ್ಚಿನ ಸಂಖ್ಯೆ ರೈತರು ಸಹಮತ ವ್ಯಕ್ತಪಡಿಸಿದ್ರೆ ಧಾರಾಳವಾಗಿ ಪ್ರಾಜೆಕ್ಟ್ ಮಾಡಲಿ. ಇಲ್ಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ. ಇದಕ್ಕೆ ನಾವು ಸಿದ್ಧ. ಈಗಾಗಲೇ ಸಾಕಷ್ಟು ಒಂದಷ್ಟು ಜನಕ್ಕೆ ಭೂಮಿ ಪರಿಹಾರ ಕೊಟ್ಟಿದ್ದಾರೆ. ನೋಡೋಣ, 25 ಕೋಟಿ ರೂಪಾಯಿ ಅಕೌಂಟಲ್ಲಿ ಇಟ್ಟು 755 ರೈತರಲ್ಲಿ 7 ಜನ ರೈತರು ನಿಂತ್ಕೊಂಡು ಈ ದೇಶದ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಅಕ್ವಿಸಿಷನ್ ಪ್ರಾಸೆಸ್ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಚಿಕ್ಕ ಪುಟ್ಟ ತಿಳುವಳಿಕೆ ಇರ್ತಕ್ಕಂಥವ್ರಿಗೂ ಕೂಡ ಗೊತ್ತು. ನೇರವಾಗಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂದ್ರೆ DBT ಸಿಸ್ಟಮ್ ಮೂಲಕ ಕೊಡ್ತಕ್ಕಂಥದ್ದು ಹಣ. ಯಾರನ್ನೂ ಕರೆದು ಚೆಕ್ ಕೊಟ್ಕೊಂಡು ಇಲ್ಲಿ ಹೊರಗಡೆ ಶೋ ಕೊಟ್ಕೊಂಡು ಮಾಡ್ತಕ್ಕಂಥ ಪ್ರೊಸೀಜರ್ ಅಲ್ಲ ಇದು. ಎಷ್ಟು ಜನ ತಗೊಂಡವ್ರೆ ದುಡ್ಡು? 7 ಜನ ತಗೊಂಡವ್ರ, 2 ಕೋಟಿ ಕೊಟ್ಟವ್ರ. ಇನ್ನು ಮಿಕ್ಕಂತ 755 ಜನದಲ್ಲಿ 7 ಜನ ಕಳೆದ್ರೆ ಇನ್ನೆಷ್ಟು ಜನ ಬರಬೇಕಾಗಿದೆ ರೈತರು? ಮತ್ತೆ ಅವ್ರು ಯಾಕೆ ಬಂದಿಲ್ಲ? ರೈತರ ಒಗ್ಗಟ್ಟನ್ನ ಹೊಡಿತಕ್ಕಂಥದ್ದಕ್ಕೆ ಪ್ರಯತ್ನ ವ್ಯವಸ್ಥಿತವಾದಂತ ಸಂಚು ರೂಪಿಸಿದ್ದಾರೆ ಸರ್ಕಾರ. ಇದಕ್ಕೆ ರೈತರು ಯಾರು ಬಗ್ತಕ್ಕಂಥವ್ರಿಲ್ಲ. ಅಲ್ಲಿ ಗ್ರೌಂಡ್ ಅಲ್ಲಿ ಇಳಿದು ಮಾತಾಡಿದ್ರೆ ಹೇಳ್ತಾರೆ. 12 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು, ಮೊನ್ನೆ ಒಬ್ರು ಮಂಜುನಾಥ್ ಅಂತಕ್ಕಂಥ ಒಬ್ಬ ರೈತರು ಹೊಸೂರು ಗ್ರಾಮದಲ್ಲಿ ಕೊನೆಗೆ ನಮ್ಮ ಅಂತಿಮ ಮಾಡಿದಾಗ ಅಲ್ಲಿ ಕರ್ಕೊಂಡೋಗಿ ಎಳ್ಕೊಂಡೋಗಿ ತೋರಿಸಿದ್ರು. ಒಂದು 5-6 ಹಸ ಸಾಕೊಂಡಿದೀವಿ, ಹೈನುಗಾರಿಕೆ ಮಾಡ್ಕೊಂಡು ಒಂದು ಅಷ್ಟೋ ಇಷ್ಟೋ ಹಾಲು ಹಾಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡಿದೀವಿ, ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. 12 ಗುಂಟೆ ಇರ್ತಕ್ಕಂಥ ರೈತ ಎಲ್ಲೋಗ್ಬೇಕು? ಎಷ್ಟು ಸಿಗ್ತದ ಅವ್ರಿಗೆ ಪರಿಹಾರ? 20-25 ಲಕ್ಷ ಕೊಡ್ತಾರಾ? ಎಲ್ಲೋಯ್ತಾರ ಅವರು? ಅಥವಾ 1 ಎಕರೆ ಇರ್ತಕ್ಕಂಥವ್ರಿಗೆ 2.5 ಕೋಟಿ ಕೊಟ್ಟರು ಅಂದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ಖರೀದಿ ಮಾಡಕ್ಕಾಯ್ತದ? ಅಲ್ಲೇನು ಹೋಗ್ಬಿಟ್ಟು ಯಾವುದೋ ಒಂದು ಕಂಪ್ನಿಲೇನು ಜೀತದಾಳ ಕೆಲಸ ಮಾಡಕ್ಕಾದ್ರೂ ಅವಕಾಶ ಮಾಡಿಕೊಡ್ತಾರ? ಏನು ವಾಚ್ಮ್ಯಾನ್ಗಳಾಗಬೇಕಾ ರೈತರು ಕಂಪ್ನಿಲಿ? ಏನ್ ಮಾಡ್ಬೇಕಂತ ಇದಾರೆ? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.